ಇವನು ನಮ್ಮ ಹತ್ರ ಬೇಜಾನ್ ಡ್ರಗ್ಸ್ ತಗೊಂಡು ಖುಷಿ ಪಟ್ಟವನೆ. ಆಮೇಲೆ ಇವ್ರ ಅಮ್ಮನ ಹತ್ರ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ 3 ಲಕ್ಷ ಲಾಸ್ ಮಾಡಿದ್ದಾನೆ. ಅದೇನಾದರೂ ಆಗೋಗ್ಲಿ, ಇವನ ಹತ್ರ 3 ಲಕ್ಷ ವಸೂಲಿ ಮಾಡಿದ್ರೆ ಇವನ್ನ ಬಿಡಬಾರ್ದು. ಅದು ಸರಿ, ನಮಗೆ 3 ಲಕ್ಷ ಬರಬೇಕು, ಆದರೆ ಪೊಲೀಸ್ ಅವರು ನಮ್ಮ ಹಿಂದೆ ಬಿಡಬಾರ್ದು. ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ? ಅದಕ್ಕಿರೋದೆಲ್ಲ ಒಂದೇ ದಾರಿ. ಮೊಬೈಲ್ ಫೋನಿಂದ ಫೋನ್ ಮಾಡ್ತಿದ್ರೆ ಲೊಕೇಶನ್ ತಿಳ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಫೋನಿಗೆ ಫೋನ್ ಮಾಡಿಸ್ಬಾರ್ದು. ಏಯ್, ನಿಮ್ಮ ಮನೇಲಿ ಲ್ಯಾಂಡ್ಲೈನ್ ಫೋನ್ ಇದೆ ಏನೋ? ಇಲ್ಲ. ಇವನು ಸುಳ್ಳು ಹೇಳ್ತಿದ್ದ ಅನ್ಕೊಂಡ್ರೋ. ನಿಮ್ಮ ಮನೇಲಿ ಲ್ಯಾಂಡ್ಲೈನ್ ಇದೆ, ನನಗೆ ಗೊತ್ತು. ಲ್ಯಾಂಡ್ಲೈನ್ ಕಾಲ್ ಮಾಡೋ. ಇಲ್ಲ, ನಾನು ಮಾಡಲ್ಲ. ಏಯ್, ಇವನ್ ಯಾಕೋ ಒಳ್ಳೆ ಮಾತಾಡ ಹೇಳಿದ್ರೆ ಕೇಳ್ತಾ ಇಲ್ಲ. ಇವನ್ ಕೈ ಮುರಿದಾಕೋ, ಎಕ್ಸಾಮ್ ಬರೀದೇ ಇರೋ ಥರ. ಪ್ಲೀಸ್ ಬೇಡ ಬೇಡ, ನನ್ನ ಕೈ ಮುರಿಬೇಡ ಪ್ಲೀಸ್, ನಾನು ಬಿಟ್ಬಿಡಿ, ನಾನು ಮಾಡ್ತೀನಿ. ಹಾಗಾದ್ರೆ ಮಾಡ್ತೀವಿ ಫೋನು? ಮಾಡ್ತೀನಿ. ತೆಗಿಯೋ, ಬೇಗ ಫೋನ್ ತೆಗಿಯೋ. ಅದು ನನ್ನ ಬೈಕು ಒಂದು ಕಾರಿಗೆ ಟಚ್ ಮಾಡಿಬಿಟ್ಟು ಕಾರ್ ಡೆಂಟ್ ಆಗಿದೆ. ಆ ಕಾರಲ್ಲಿದ್ದ ಹುಡುಗರು ಕಾರ್ ರಿಪೇರಿಗೆ 3 ಲಕ್ಷ ದುಡ್ಡು ಕೊಡು, ಇಲ್ಲಾಂದರೆ ನನ್ನ ಕೈ ಕಾಲು ಮುರಿತೀನಂತ ಇಲ್ಲೊಂದು ಕಡೆ ನನ್ನ ಕಟ್ಟಾಕಿದ್ದಾರೆ.